ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಚಿನ್ಮಯಾನುಗ್ರಹ ದೀಕ್ಷೆಯನ್ನು ಅನುಗ್ರಹವನ್ನು ನಾವು ಪಡ್ಕೊಡುವಂತಹ ಈ ಶುಭ ಸಂದರ್ಭದಲ್ಲಿ ನಡೀತಾ ಇರುವಂತಹ ಬಹಿರಂಗ ಅಧಿವೇಶನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಇವತ್ತು ಬೆಳಗ್ಗೆ ನನಗೆ ಚಿನ್ಮಯಾನುಗ್ರಹ ದೀಕ್ಷೆಯನ್ನು ದಯಪಾಲಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಜಂಗಮ ಚರಣಗಳಲ್ಲಿ ಭಕ್ತಿಪುರಸ್ಸರವಾಗಿ ಪಡಮಟ್ಟು ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲರಿಗೂ ಕೂಡ ದರ್ಶನಾಶೀರ್ವಾದವನ್ನು ಕರುಣಿಸ್ತಾ ಇರುವಂತಹ ಆತ್ಮೀಯರಾದ ಎಲ್ಲ ಪರಮ ಪೂಜ್ಯರ ಜಂಗಮ ಚರಣಗಳಲ್ಲಿ ಭಕ್ತಿಪುರಸ್ಸರವಾಗಿ ಪಡಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗಣ್ಯರಲ್ಲಿ, ಸಂಘಟಕರಲ್ಲಿ, ಮಾಧ್ಯಮದವರಲ್ಲಿ, ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಹೇಳ್ಬೋದಾದಂಥ ಎಲ್ಲ ಒಳ್ಳೆ ಮಾತುಗಳನ್ನು ಪರಮ ಪೂಜ್ಯರುಗಳು ಮತ್ತು ಗಣ್ಯರೆಲ್ಲರೂ ಕೂಡ ಆಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಈ ವೇದಿಕೆ ಮೂಲಕವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಮೊದಲನೇದಾಗಿ ಇವತ್ತು ಕಷಾಯ ವಸ್ತ್ರಧಾರಿಯಾಗಿ 21 ವರ್ಷಗಳ ನಂತರದಲ್ಲಿ ಈ ಒಂದು ಲಾಂಛನಕ್ಕೆ ಅಧಿಕೃತ ಮುದ್ರೆ ಪ್ರಾಪ್ತವಾದಂಥ ದಿನ ಇವತ್ತು. ಚಿನ್ಮಯಾನುಗ್ರಹ ದೀಕ್ಷೆಯ ಈ ದಿನ ಇದು ಅಧಿಕೃತವಾಗಿ ನೀವು ಸ್ವಾಮಿಗಳಾಗಿದ್ದೀರಿ, ಅಧಿಕೃತವಾಗಿ ನೀವು ನಿರಂಜನ ಪ್ರಣವ ಸ್ವರೂಪಿ ಆಗೋದಕ್ಕೆ, ಆ ನಡೆಯಲ್ಲಿ ಸಾಗೋದಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡಿದ್ದೀರಿ ಅನ್ನುವಂಥ ಒಂದು ಅನುಗ್ರಹವನ್ನು ಮತ್ತು ನಿರಂಜನ ಪ್ರಣವ ಸ್ವರೂಪಿಯಾಗಿ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಅನುಭವಿಸೋದಕ್ಕೆ, ಆ ಸಂತೃಪ್ತಿಯನ್ನು ಅನುಭವಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳ ಪ್ರಯೋಗದ ವಿಧಿಯನ್ನು ಕೂಡ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಬೆಳಗ್ಗೆ ತಾನೇ ನನಗೆ ವಿಶೇಷವಾಗಿ ಹಸ್ತಮಸ್ತಕ ಸಂಯೋಗವನ್ನು ಮಾಡಿ, ಆನಂತರದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಶಕ್ತಿಪಾತದ ಮೂಲಕವಾಗಿ ಅನುಗ್ರಹವನ್ನು ಮಾಡೋದ್ರ ಮೂಲಕವಾಗಿ ನನಗೆ ಅದೆಲ್ಲ ಒಂದು ಮಂತ್ರಗಳ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಹಾಗಾಗಿ ಅಂಥ ಒಂದು ಶಕ್ತಿಯನ್ನು ಧಾರೆ ಎರೆದಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಈ ಮೂಲಕವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಇವತ್ತು ಈ ಒಂದು ಸಭೆ ಅತ್ಯಂತ ಭಾವುಕವಾಗಿರ್ತಕ್ಕಂಥ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿದ್ದೇವೆ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿರ್ತಕ್ಕಂಥ ಪೂರ್ವಾಶ್ರಮದ ತಾಯಿಯವರನ್ನು ಈ ವೇದಿಕೆ ಮೂಲಕವಾಗಿ ತಾವೆಲ್ಲರೂ ಸೇರಿಕೊಂಡು ಅಭಿನಂದನೆಯನ್ನು ಸಲ್ಲಿಸಿ ಸಮಾಜದ ಕೃತಜ್ಞತೆಯನ್ನು ಅವರಿಗೆ ನೀವೆಲ್ಲರೂ ಕೂಡ ಸಲ್ಲಿಸಿದ್ರಿ. ಬಹುಶಃ ಶಂಕರಾಚಾರ್ಯರು ಹೇಳಿದ ಹಾಗೆ ಅವರು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದು ಯಾಕಪ್ಪ ಅಂತ ಹೇಳಿದರೆ, ಅವರು ಯಾವ ಆಶ್ರಮದಲ್ಲಿಯೂ ಕೂಡ ತಾಯಿಯನ್ನು ದೂರ ಮಾಡಿಕೊಳ್ಳುವಂಥ ಅವಕಾಶ ಇರೋದಿಲ್ಲ. ಆದರೆ ಈ ವಿರಕ್ತಾಶ್ರಮದಲ್ಲಿ ಮಾತ್ರ ತಾಯಿಯನ್ನು ಕೂಡ ಎಲ್ಲ ಶಿಷ್ಯರ ರೀತಿಯಲ್ಲಿ ನೋಡುವಂಥ ಒಂದು ಅವಕಾಶ ಇರೋದರಿಂದಾಗಿ ಯಾವ ರೀತಿಯಲ್ಲಿಯೂ ಕೂಡ ರಕ್ತ ಸಂಬಂಧ ಒಬ್ಬ ವಿರಕ್ತನಿಗೆ ಇರಬಾರ್ದು ಅನ್ನುವಂಥ ಒಂದು ಕಟ್ಟುಪಾಡಿನ ಹಿನ್ನೆಲೆಯಲ್ಲಿ ಆನಂತರದಲ್ಲಿ ಬಸವಣ್ಣವರೇ ಅಪ್ಪಣೆ ಪಡಿಸಿದ ಹಾಗೆ ನಂಟು ಭಕ್ತಿ ನಾಯಕ ನರಕ ಅನ್ನುವಂಥ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಆ ನಂಟು ಭಕ್ತಿಯನ್ನು ಬಿಡುಗಡೆ ಮಾಡಿಕೊಳ್ಬೇಕಾದಂಥ ಒಂದು ಸಂದರ್ಭ ಇದಾಗಿದೆ. ಹಾಗಾಗಿ ನಮ್ಮನ್ನು ಇಲ್ಲಿವರೆಗೂ ಸಾಕಿ ಸಲಹಿ ನಮಗಿವತ್ತು ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಟ್ಟು ನಾವಿವತ್ತು ಸಮಾಜದೊಳಗೆ ಒಂದಿಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಲ್ಲದೆ ಬೇರೇನೂ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಅದಾದ ನಂತರದಲ್ಲಿ ನನಗೆ ನಮ್ಮ ಇಬ್ಬರು ಮೇಷ್ಟ್ರನ್ನ ಕರೆದು ಈ ವೇದಿಕೆ ಮೂಲಕವಾಗಿ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಮಾಜ ಸಲ್ಲಿಸ್ತು. ಆ ಮೇಷ್ಟ್ರುಗಳು ನನಗೆ ಲಿಂಗೇಶ್ವರ ಶಾಲೆ, ನಮ್ಮ ಪೂರ್ವಾಶ್ರಮದ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಂಥ ಒಂದು ಶಾಲೆ ಅದು. ಬಹುಶಃ ನಮಗೆ ಸಿಕ್ಕಂಥ ಮೇಷ್ಟ್ರುಗಳು ಇನ್ಯಾವ ಮಕ್ಕಳಿಗೂ ಸಿಗಲಿಕ್ಕಿಲ್ಲನಪ್ಪ ಅಂತೇಳಿ ನಮಗೆ ಅನಿಸುತ್ತೆ. ಯಾಕೆ ಅಂದರೆ ಆ ಪುಣ್ಯಾತ್ಮರು 16 ವರ್ಷಗಳ ಕಾಲ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಮ್ಮನ್ನೆಲ್ಲರನ್ನೂ ಕೂಡ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 9 ಗಂಟೆವರೆಗೂ ನಮಗೆ ಪಾಠ ಮಾಡ್ತಾ ಇದ್ರು. ಉಚಿತವಾಗಿ ಟ್ಯೂಷನ್ ಮಾಡೋದು ಮತ್ತು ಶಾಲೆಯಲ್ಲಿ ನಮ್ಮನ್ನೆಲ್ಲರಿಗೂ ಕೂಡ ಪಾಠ ಮಾಡೋದು. ಈ ಥರದಲ್ಲಿ ಮಾಡ್ಕೊಳ್ತಾ 16 ವರ್ಷಗಳ ಕಾಲ
ಕಿಂಚಿತ್ತೂ ಸಂಭಾವನೆ ಇರಲಾರ್ದಿರುವ ಹಾಗೆ ನಮ್ಮನ್ನೆಲ್ಲರನ್ನೂ ಕೂಡ ಯೋಗ್ಯ ವಿದ್ಯಾರ್ಥಿಗಳನ್ನಾಗಿ ತಯಾರು ಮಾಡಿರ್ತಕ್ಕಂಥ ಮಹಾನುಭಾವರಲ್ಲಿ ಇಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಮೇಷ್ಟ್ರುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾವು ಆ ಶಾಲೆಯಲ್ಲಿ ಓದದೇ ಇದ್ದಿದ್ರೆ ಸ್ಪಷ್ಟವಾಗಿ ಕನ್ನಡ ಓದೋದಕ್ಕೆ, ಲೆಕ್ಕ ಮಾಡೋದಕ್ಕೆ, ಒಂದಿಷ್ಟು ಸಮಾಜಶಾಸ್ತ್ರ, ಇಂಗ್ಲೀಷ್ ಅವನ್ನೆಲ್ಲ ಓದಿ ಅರ್ಥ ಮಾಡಿಕೊಳ್ಳೋದು ಖಂಡಿತ ಬರ್ತಿರ್ಲಿಲ್ಲ. ಈ ಮೇಷ್ಟ್ರುಗಳೆಲ್ಲ ನಮ್ಮನ್ನು ಒಂದು ರೀತಿಯಲ್ಲಿ ಕಾಡುಗಲ್ಲಿದ್ದಂಥವ್ರು ನಮ್ಮನ್ನೆಲ್ಲರನ್ನು ಕೂಡ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಗೊತ್ತು ಮತ್ತು ನಮಗೆ ಗೊತ್ತು. ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ರೂಪಿಸಿರ್ತಕ್ಕಂಥ ಮೇಷ್ಟ್ರುಗಳು, ಆ ಎಲ್ಲ ಮೇಷ್ಟ್ರುಗಳಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮಗೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ, ಸಾಹಿತ್ಯಿಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೊಟ್ಟಿದ್ದು ನಮ್ಮದೇ ಗ್ರಾಮದಲ್ಲಿರ್ತಕ್ಕಂಥ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಹೈಸ್ಕೂಲ್ ಆಗಿರ್ತಕ್ಕಂಥ ಶ್ರೀ ಸಿದ್ವೀರಪ್ಪ ಪ್ರೌಢಶಾಲೆ. ಆ ಪ್ರೌಢಶಾಲೆಯಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಮೇಷ್ಟ್ರುಗಳೆಲ್ಲರೂ ಸೇರ್ಕೊಂಡು ನಮಗೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮನ್ನು ಶ್ರೀಮಂತಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿಕೊಳ್ತಾ ಹೋದರು. ಆ ಶಾಲೆ ವಿದ್ಯಾರ್ಥಿ ಆಗಿದ್ದರಿಂದ ಆ ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಭವ್ಯ ಪರಂಪರೆಯ ಅರಿವು ನಮಗೆ ಆಗೋದಕ್ಕೆ ಸಾಧ್ಯವಾಯಿತು. 10ನೇ ತರಗತಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಹಿರಿಯ ತರಳಬಾಳು ಜಗದ್ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬರೆದಂಥ ದಿನಚರಿ, ಈಗಿನ ತರಳಬಾಳು ಜಗದ್ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅದನ್ನು ಸಂಗ್ರಹಿಸಿದ್ದಾರೆ, ಆತ್ಮನಿವೇದನೆ ಅಂತೇಳಿ ಸಂಗ್ರಹಿಸಿದ್ದಾರೆ. ಆತ್ಮನಿವೇದನೆ ಅನ್ನುವಂಥ ಕೃತಿಯನ್ನು 10ನೇ ತರಗತಿಯಲ್ಲಿ ಓದಿದ್ದೆ. ನನಗೆ ಅವಾಗ ಗೊತ್ತಾಯಿತು ಸ್ವಾಮಿಗಳಾಗಿರ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತೇಳಿ. ಅದರೊಳಗೆ ಬರೆದಿದ್ದಾರೆ, ಸ್ವಾಮಿಗಳಾಗುವುದು ಎಂದರೆ ನಾಟಕದಲ್ಲಿ ಪಾರ್ಟು ಹಾಕಿದಂಗೆ ಅಲ್ಲ ಅಂಥೇಳಿ ಪೂಜ್ಯರು ಬರೆದಿರ್ತಕ್ಕಂಥ. ಯಾವಾಗಲೂ ಕೂಡ ಯಾವ ಸ್ವಾಮಿಗಳು ನೋಡಿದ್ರು ಆ ಮಾತು ನನಗೆ ನೆನಪಾಗ್ತಾ ಇತ್ತು. ಅಂಥ ಒಂದು ಸ್ವಾಮಿತ್ವ ಅನ್ನುವಂಥದ್ದು ಎಷ್ಟು ಘನತೆಯಿಂದ ಕೂಡಿರುವಂಥದ್ದು, ಎಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದು ಎಚ್ ಸಿದ್ವೀರಪ್ಪ ಪ್ರೌಢಶಾಲೆಯಲ್ಲಿ ನಾವು ಕಲಿತಿರ್ತಕ್ಕಂಥ ವಿದ್ಯಾಭ್ಯಾಸ ಮತ್ತು ಆತ್ಮನಿವೇದನೆ ಕೃತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಆ ವಿದ್ಯಾಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ PUC ಓದೋದಕ್ಕೆ ಅಂತ ಹೇಳಿ ನಾನು ದಾವಣಗೆರೆಗೆ ಜಯದೇವ ಹಾಸ್ಟೆಲಿಗೆ ಬಂದು ಸೇರಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಫಿಸಿಕ್ಸಿಗೆ ಸಂಬಂಧಪಟ್ಟಂಥ, ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಥ ಒಂದು ಪಠ್ಯ ಪುಸ್ತಕವನ್ನು ಹುಡ್ಕೋದಕ್ಕೆ ಅಂತೇಳಿ ಲೈಬ್ರರಿಲಿ ಹೋದಾಗ, ದಾವಣಗೆರೆ ಜಯದೇವ ಹಾಸ್ಟೆಲ್ ಲೈಬ್ರರಿಗೆ ಹೋದಾಗ ನನ್ನ ಕೈಗೆ ಸಿಕ್ಕಿದ್ದು ಧಾರವಾಡ ಮುರುಘಾ ಮಠದ ಮೃತ್ಯುಂಜಯಪ್ಪಗಳ ಜೀವನ ಚರಿತ್ರೆ ಆಗಿರ್ತಕ್ಕಂಥ ದಾಸೋಹ ದೀಪ್ತಿ ಅನ್ನುವಂಥ ಒಂದು ಕಾದಂಬರಿ. ಆ ಕಾದಂಬರಿ ಓದಿದ ಮೇಲೆ ನಾನು ಆದರೆ ಸ್ವಾಮಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಚಿತ್ರದುರ್ಗ ಬೃಹನ್ಮಠದಲ್ಲಿ ಬಂದು ಸೇರಿಕೊಂಡು ಅಧ್ಯಯನ ಮಾಡ್ಕೊಳ್ತಾ ನಾನು ಸ್ವಾಮಿಗಳಾಗೋದಕ್ಕೆ ಕಾರಣ ಆಯಿತು. ಆ ಕಾದಂಬರಿ ರಚನೆ ಮಾಡಿರ್ತಕ್ಕಂಥ GH 12 ಮಠ ಅವರಿಗೆ, ಆ ಕಾದಂಬರಿಯ ಮೂಲಕವಾಗಿ ನನ್ನ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ಧಾರವಾಡ ಮುರುಘಾ ಮಠದ ಪರಮ ಪೂಜ್ಯ ಮೃತ್ಯುಂಜಯ ಅಪ್ಪಗಳವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಈ ಮೂಲಕವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನನಗೆ ಆಶ್ರಯ ಕೊಟ್ಟು 2-3 ವರ್ಷಗಳ ಕಾಲ ಬಸವ ತತ್ವವನ್ನು ಗಂಭೀರವಾಗಿ ಅಧ್ಯಯನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಿತ್ರದುರ್ಗ ಬೃಹನ್ಮಠದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರದಲ್ಲಿ ಚಿತ್ರದುರ್ಗ ಬೃಹನ್ಮಠದಿಂದ ಕಾರ್ಯಕ್ಷೇತ್ರವಾಗಿ ನನಗೆ ಬಂದಿದ್ದು ಶಿವಮೊಗ್ಗ ಬಸವ ಕೇಂದ್ರ. ಶಿವಮೊಗ್ಗ ಬಸವ ಕೇಂದ್ರಕ್ಕೆ ಬಂದ ಮೇಲೆ ಆ ಬಸವ ಕೇಂದ್ರದಲ್ಲಿದ್ದಂಥ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಹೆಚ್ಚು ಕಡಿಮೆ 20-21ನೇ ವಯಸ್ಸಿಗೆ ಬಸವ ಕೇಂದ್ರಕ್ಕೆ ಸ್ವಾಮಿಗಳಾಗಿ ಬಂದಿದ್ದು, ಚರಮೂರ್ತಿಗಳಾಗಿ ಬಂದ ಸಂದರ್ಭದಲ್ಲಿ ಬಸವ ಕೇಂದ್ರದಲ್ಲಿ ಪ್ರತಿನಿತ್ಯ ಪ್ರವಚನಗಳು ನಡೀತಾ ಇದ್ದು. ಹೆಚ್ಚು ಕಡಿಮೆ ಒಂದು 13 ವರ್ಷಗಳ ಕಾಲ ನಿರಂತರವಾಗಿ ಬಸವ ಕೇಂದ್ರದಲ್ಲಿ ಪ್ರವಚನವನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಆ ರೀತಿಯಾಗಿ ಅಲ್ಲಿ ಬರ್ತಿದ್ದ ಎಷ್ಟು ಜನ ಅಂತ ಹೇಳಿದ್ರೆ 8ರಿಂದ 10 ಜನ ಬರೋರು, ಒಂದೊಂದ್ಸರಿ 2 ಜನ 3 ಜನ ಬರ್ತಾ ಇದ್ರು. ಆದರೂ ಕೂಡ ಅವಾಗ 3 ಜನ 2 ಜನ ಬಂದವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಜನ ಯಾಕೆ ನೋಡ್ತೀರಿ, ನಾವು ಬಂದು ಕುಂತೀವಲ್ಲ, ನಮಗೆ ಮಾತಾಡ್ರಿ ಅಂತ ಹೇಳ್ತಾ ಇದ್ರು. ಅವಾಗ ಒಂದೊಂದ್ಸರಿ ನಮಗೆ ಕಿರಿಕಿರಿ ಅನ್ನಿಸ್ತಾ ಇತ್ತು, ಇದೇನಪ್ಪ ಇಷ್ಟು ಕಾಡ್ತಾರೆ ಇವರು ಅಂತ ಅನ್ನಿಸ್ತಾ ಇತ್ತು ನಮಗೆ. ಆದರೆ ಅವರೆಲ್ಲರೂ ಕೂಡ ಆ ರೀತಿಯಾಗಿ ನಮಗೆ ಬಂದು ಒಂದು ರೀತಿಯಲ್ಲಿ ಮೇಷ್ಟ್ರುಗಳ ಥರ ಬಂದು ಪ್ರತಿನಿತ್ಯ ಸಂಜೆ ಕುತ್ಕೊಂಡು ಪಾಠ ಒಪ್ಪಿಸುವಂತ ಕೇಳ್ತಿದ್ರಲ್ಲ, ಆ ರೀತಿಯಾಗಿ ಕೇಳಿದ್ರ ಪರಿಣಾಮವಾಗಿ ಇವತ್ತು ನಾಡಿನಾದ್ಯಂತವಾಗಿ ಒಂದಿಷ್ಟು ಬಸವ ತತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಪಾದನೆ ಮಾಡುವಂಥ ಶಕ್ತಿ ಸಾಮರ್ಥ್ಯಗಳು ನನಗೆ ಲಭಿಸಿದವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಆ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ರೀತಿಯಾಗಿ ನನ್ನ ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ ಒಬ್ಬರಿಬ್ಬರು ಕೊಡುಗೆ ಇಲ್ಲ. ಸುತ್ತೂರು ಜಗದ್ಗುರುಗಳ ಒಂದು ನಡೆನುಡಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಒಂದು ಹಂತದಲ್ಲಿ ಗದಗಿನ ಲಿಂಗೈಕ್ಯ ಜಗದ್ಗುರುಗಳಾಗಿರ್ತಕ್ಕಂಥ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಅವರಂತೂ 1-1.5 ಗಂಟೆಗಳ ಕಾಲ ನನ್ನನ್ನು 4 ಗೋಡೆಗಳ ಮಧ್ಯೆ ಕೂರಿಸಿಕೊಂಡು ಒಂದು ರೀತಿಯಲ್ಲಿ ಇಂಟರ್ವ್ಯೂವನ್ನು ಮಾಡೋದ್ರ ಮೂಲಕವಾಗಿ ಸುಮಾರು ಹೊತ್ತುಗಳ ಕಾಲ ಇಂಟರ್ವ್ಯೂವನ್ನು ಮಾಡಿ
ನನಗೆ ಒಂದು ಭರವಸೆಯನ್ನು ಮೂಡಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಸುಮಾರು 12-13 ವರ್ಷಗಳ ಕಾಲ ನೀನು ಸ್ವಾಮಿಗಳಾಗಿ ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಕಣಪ್ಪ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸಿದರು. ಈ ವಿಜ್ಞಾನದ ಲ್ಯಾಬ್ರೋಟ್ರಿ ಒಳಗೆ, ಪ್ರಯೋಗಾಲಯದೊಳಗೆ ಒಂದು ಟೆಸ್ಟ್ ಮಾಡ್ತಾರೆ. ಒಂದು 2 ಕೆಮಿಕಲ್ಗಳನ್ನು ರಿಯಾಕ್ಷನ್ನಿಗೆ ಕೊಟ್ಟಾದ ಮೇಲೆ ಆ ರಿಯಾಕ್ಷನ್ ಸರಿಯಾಗಿದೆ ಇಲ್ವೋ ಅನ್ನೋದನ್ನು ಮತ್ತೊಂದು ಸರಿ ಪರೀಕ್ಷೆ ಮಾಡೋದಕ್ಕೆ ಕನ್ಫರ್ಮೇಷನ್ ಟೆಸ್ಟ್ ಅಂತ ಮಾಡ್ತಾರೆ. ಹಾಗೆ ನನ್ನ ಸ್ವಾಮಿತ್ವದ ಜೀವನಕ್ಕೆ ಕನ್ಫರ್ಮೇಷನ್ ಟೆಸ್ಟ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಹಿರಿಯ ಗದಗಿನ ತೋಂಟದಾರ್ಯ ಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತೇನೆ. ಹಾಗೆ ನನಗೆ ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ ನಾವು ಈ ಶಿವಮೊಗ್ಗಕ್ಕೆ ಬಂದ ನಂತರದಲ್ಲಿ ಒಂಥರ ಸಣ್ಣ ಹುಡುಗರು ಭಾಳ ಜನ ಅಂತ ಇದ್ರು, ಬಸವಕೇಂದ್ರಕ್ಕೆ ಯಾರೋ ಹುಡುಗನ ಸ್ವಾಮಿಗಳು ತಂದು ಹಾಕಿದಾರಂತ ಮರೆಯ ಒಳ್ಳೆ ಆಡ ಹುಡುಗಿದ್ದಾಗಿದ್ದಾರಂತೆ ಅಂತೇಳಿ ಮಾತಾಡ್ಕೊಳ್ತಾ ಇದ್ದದ್ದು ನಮ್ಮ ಕಿವಿಗೆ ಬಿದ್ದಿದೆ. ಆ ಥರದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಣ್ಣತನಗಳೆಲ್ಲವನ್ನು ಕೂಡ ತಮ್ಮ ನಡೆನುಡಿಗಳ ಮೂಲಕವಾಗಿ ನಮ್ಮನ್ನು ಹತ್ತಿರಕ್ಕೆ ಕರೆದು ಪ್ರೀತಿಯಿಂದ ಮೈದಡವಿ ತಲೆದಡವಿ ನಮ್ಮ ತಪ್ಪು ಒಪ್ಪುಗಳನ್ನು ಕೂಡ ನಮಗೆ ಗೊತ್ತಾಗಲಾರ್ದಿರುವ ಹಾಗೆ ಪ್ರೀತಿಯಿಂದ ನಮಗೆ ತಿಳಿಸೋದ್ರ ಮೂಲಕವಾಗಿ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಒಂದು ವ್ಯಕ್ತಿತ್ವವನ್ನು ಶಿವಮೊಗ್ಗದಲ್ಲಿ ಪ್ರಖರವಾಗಿ ಬೆಳಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಪೂಜ್ಯ ಬೆಕ್ಕಿಂಕಲ್ ಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು. ಭಾಳ ಜನ ಅಂತ ಇದ್ರು, ಬುದ್ಧಿ ಬಸವಕೇಂದ್ರ ಸ್ವಾಮಿಗಳಿಂದ ನಿಮ್ಮನ್ನು ಮೀರಿಸ್ಬಿಡ್ತಾರೆ ಅಂತೇಳಿ ಅವ್ರ ಹತ್ರ ಹೋಗಿ ಹೇಳ್ತಾ ಇದ್ರು. ನಮ್ಮ ಹತ್ರ ಬಂದು ಬುದ್ಧಿ ಮುಗಿದ ಬುದ್ಧಿ ಬೆಕ್ಕಿಂಕಲ್ ಮಠದವರು ನಿಮ್ಮನ್ನೇ ಮೆರೆಸ್ತೀವಿ ನಾವು ಅಂತ ಹೇಳ್ತಾ ಇದ್ರು. ನಾವಿಬ್ರು ಹೆಂಗಿದ್ವಿ ಅಂತ ಹೇಳಿದ್ರೆ, ಇಂಥವ್ರು ಬಂದು ಹಿಂಗೆ ಮಾತಾಡ್ಬಿಟ್ರು ಬುದ್ಧಿ ಅಂತೇಳಿ ನಾನು ಅವ್ರಿಗೆ ಹೇಳ್ತಿದ್ದೆ, ಹೌದು ಕಣ್ರಿ ಇಂಥವ್ರು ಬಂದು ಹಿಂಗೆ ಮಾತಾಡಿದ್ರು ಅಂತ ನಮಗೆ ಅವ್ರು ಹೇಳ್ತಾ ಇದ್ರು. ಹೀಗೆ ನಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚುಮರಿ ಇರಲಾರ್ದಿರುವ ಹಾಗೆ ನಾವು ಆ ಥರದಲ್ಲಿ ತಂದೆ ಮಗನ ರೀತಿಯಲ್ಲಿ, ಗುರು ಶಿಷ್ಯನ ರೀತಿಯಲ್ಲಿ, ತಾಯಿ ಮಕ್ಕಳ ರೀತಿಯಲ್ಲಿ ನಾವು ಆ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಂಡು ಬಂದ ಕಾರಣಕ್ಕೋಸ್ಕರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಬಸವಕೇಂದ್ರ ಬೇರೆಯಲ್ಲ, ಬೆಕ್ಕಿನಕಲ್ ಮಠ ಬೇರೆಯಲ್ಲ, ಒಂದೇ ಉದ್ದೇಶದ ಸಾಧನೆಗೆ ಇರತಕ್ಕಂಥ 2 ಸಂಸ್ಥೆಗಳು ಅನ್ನುವಂಥ ಒಂದು ಗೌರವಕ್ಕೆ ಪಾತ್ರ ಆಗುವಂಥ ರೀತಿ ಒಳಗೆ ನಮ್ಮನ್ನು ಅವ್ರ ಹತ್ರಕ್ಕೆ ಎತ್ತಿಸಿಕೊಂಡಿದ್ದು ಪೂಜ್ಯ ಜಗದ್ಗುರುಗಳವರು. ಇವತ್ತು ಅದೇ ಜಗದ್ಗುರುಗಳವರು ತಮ್ಮ ಲಿಂಗಾಸ್ತದಿಂದ ನಮಗೆ ಬಹಳ ಕೊರಗಿತ್ತು, ಯಾವಾಗಪ್ಪ ನಮಗೆ ಚಿನ್ಮಯಾನುಗ್ರಹ ಆಗುತ್ತೆ. ಚಿಕ್ಕಮಗಳೂರಿನ ಭಕ್ತರೆಲ್ಲರೂ ಸೇರಿಕೊಂಡು ನೀವು ನಮ್ಮ ಚಿಕ್ಕಮಗಳೂರು ಬಸವತತ್ವ ಪೀಠಕ್ಕೆ ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊಂಡು ಕರ್ಕೊಂಡೋಗಿ ಪೀಠಾರೋಹಣ ಮಾಡಿಸ್ಬಿಟ್ರು. ಪೀಠಾರೋಹಣ ಆದ ಸಂದರ್ಭದೊಳಗೆ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಈ ದೀಕ್ಷೆ ಏನೇನೋ ಕೆಲವು ತೊಡಕುಗಳ ಕಾರಣದಿಂದ ಆಗಿರಲಿಲ್ಲ. ತಾಂತ್ರಿಕವಾಗಿ ನಾವು ಅಲ್ಲಿ ಪೀಠಾಧೀಶರು, ಆದರೆ ತಾತ್ವಿಕವಾಗಿ ಆ ಪೀಠದ ಒಂದು ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅನ್ನುವಂಥ ಆ ಒಂದು ಉದ್ಘೋಷಗಳನ್ನು ಹಾಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಗ್ರಹ ಅಲ್ಲದೆ ಬೇರೆ ಯಾವುದೇ ದಾರಿ ಇರಲಿಲ್ಲ ನಮಗೆ. ಹಾಗಾಗಿ ಅದು ಆಗದೆ ಹೊರತು ನಾವು ಅದನ್ನು ಬಳಸಬಾರ್ದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಯಾರಿಂದ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಗೊಂದಲ ಮತ್ತು ನಿರಂತರವಾಗಿರ್ತಕ್ಕಂಥ ಹಂಬಲ ನಮಗಿತ್ತು. ಆ ನಿರಂತರವಾಗಿರ್ತಕ್ಕಂಥ ಹಂಬಲಕ್ಕೆ ಒಂದು ರೀತಿಯಲ್ಲಿ ಒಂದು ತಣ್ಣೀರನ್ನು ಎರಚಿ ನೀವು ಯಾವಾಗಲೂ ತಣ್ಣಗಿರಬೇಕು, ನಾವು ನಮ್ಮ ಆಶೀರ್ವಾದ ಮೇಲೆ ಸದಾಕಾಲ ಇರುತ್ತೆ ಅಂತೇಳಿ ಪೂಜ್ಯರೇ ಸ್ವತಃ ಬಾಯ್ಬಿಟ್ಟು ಇಂದಿನ ತಿಂಗಳು ಆಗಸ್ಟ್ 21ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೋದಂಥ ಸಂದರ್ಭದೊಳಗೆ ಯಾರ ಹತ್ರನಾರು ಯಾಕೆ ತಗೊಳ್ತೀರಿ, ನಾವೇ ನಿಮಗೆ ಚಿನ್ಮಯ ಅನುಗ್ರಹ ದೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ರುದ್ರೇಗೌಡರು ಪ್ರಸ್ತಾಪ ಮಾಡಿದಾಗ ಆನಂದ ಬಾಷ್ಪಲ್ದೆ ಬೇರೆ ಏನೂ ಬರಲಿಲ್ಲ ನನಗೆ. ಧನ್ಯನಾಗ್ಬಿಟ್ಟೆ ಬುದ್ಧಿ ಅಂತೇಳಿ ಅಲ್ಲೇ ಪೂಜ್ಯರಿಗೆ ನಮಸ್ಕಾರವನ್ನು ಮಾಡಿದೆ. ಅದರಂತೆ ಪೂಜ್ಯರು ಅಪೇಕ್ಷೆ ಪಟ್ಟು ಮತ್ತು ನನ್ನ ಅಪೇಕ್ಷೆಯನ್ನು ಹಂಬಲವನ್ನು ಅರ್ಥ ಮಾಡಿಕೊಂಡು ನನಗೆ ಅನುಗ್ರಹವನ್ನು ಮಾಡಿ ನನ್ನ ಜೀವನವನ್ನು ಪಾವನ ಮಾಡಿದರೆ ಪರಮ ಪೂಜ್ಯರಿಗೆ ಎಷ್ಟು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಸಾಲದು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೆ ನನ್ನ ಈ ವ್ಯಕ್ತಿತ್ವ ಈ ರೀತಿಯಾಗಿ ರೂಪುಗೊಳ್ಳೋದಕ್ಕೆ ಚಿಕ್ಕಮಗಳೂರಿನ ಬಸವತತ್ವ ಪೀಠವೂ ಕೂಡ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಜಯಚಂದ್ರಶೇಖರ ಮಹಾಸ್ವಾಮಿಗಳವರು ಬಸವತತ್ವ ಪೀಠವನ್ನು ಸುಮಾರು 50 ವರ್ಷಗಳ ಹಿಂದೆ ಪ್ರಾರಂಭವನ್ನು ಮಾಡಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರಗಳು ಎಷ್ಟು ದೊಡ್ಡ ಮಟ್ಟದಲ್ಲಿದ್ದಾವೆ ಅಂತ ಹೇಳಿದ್ರೆ, ಇವತ್ತು ಜಯಚಂದ್ರಶೇಖರ ಸ್ವಾಮಿಗಳು ನಮ್ಮನ್ನಾಗಲಿ 29 ವರ್ಷಗಳಾದವು ದೈಹಿಕವಾಗಿ. ಆದರೆ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಸಂಸ್ಕಾರ ಇವತ್ತಿಗೂ ಕೂಡ ಭಕ್ತರ ಮನೆ ಮನಸ್ಸುಗಳನ್ನು ಬೆಳಗ್ತಾ ಇರುವಂಥದ್ದು ನಮ್ಮ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಹಾಗೆ ಭಕ್ತರ ಮೂಲಕವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರಿರ್ತಕ್ಕಂಥ ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಶಿವಮೊಗ್ಗದಲ್ಲಿ ನಾನು ಬಂದ ನಂತರದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಭದ್ರವಾಗಿ ನೆಲೆ ನಿಲ್ಲೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಒಬ್ಬರು ಇಬ್ಬರಲ್ಲ. ಅದರಲ್ಲಿ ಸಾಂಕೇತಿಕವಾಗಿ ಹೆಸರಿಸಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ಕುಟುಂಬ, ನಮ್ಮ ರುದ್ರೇಗೌಡರ ಕುಟುಂಬ, ಇದೇ ರೀತಿಯಲ್ಲಿ ಹಲವಾರು ಜನಗಳು ನಮ್ಮನ್ನು ಜೊತೆಯಲ್ಲಿ ನಿಂತುಕೊಂಡು ಹೆಗಲಿಗೆಗಲನ್ನು ಕೊಟ್ಟು ಒಂದು ರೀತಿಯಲ್ಲಿ
ನಮಗೆಲ್ಲ ಹೆಂಗೆ ಅಂದರೆ ಬಸವಕೇಂದ್ರ ಸ್ವಾಮಿಗಳು ಮುಂದಿರಬೇಕು, ನಾವೆಲ್ಲ ಹಿಂದಿರ್ತೀವಿ ಅನ್ನುವಂಥ ರೀತಿ ಒಳಗೆ ನಮ್ಮ ಹೆಸರು ಎಲ್ಲೂ ಮುಂದೆ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಕುಟುಂಬಗಳು, ಸಾಕಷ್ಟು ಜನಗಳು ನಮಗೆ ಬೆಂಬಲವನ್ನು ಕೊಟ್ಟುಕೊಂಡು, ನಮಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ನಿರಂತರವಾಗಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸಿದರೆ ಆ ಮಾತುಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನನ್ನನ್ನು ಇಷ್ಟು ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಬರೆದು ಇನ್ನೂ ಮುಂದೆ ಬಹಳ ದಿನಗಳ ಕಾಲ ನಿಮ್ಮನ್ನು ನಾವು ನೋಡ್ಕೊಳ್ತೀವಿ ಬುದ್ಧಿ ಅನ್ನುವಂಥ ಭರವಸೆಯನ್ನು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀರಿ. ಒಂದು ರೀತಿಯಲ್ಲಿ ಒಬ್ಬ ತಾಯಿ ತಂದೆಯನ್ನು ಬಿಟ್ರೇನಂತೆ ನಾವೆಲ್ಲರೂ ಕೂಡ ತಾಯಿ ತಂದೆಯಾಗಿ ನಾವು ನಿಮ್ಮನ್ನು ಸಾಕ್ತೇವೆ, ಗುರುಗಳಾಗಿ ನೀವು ನಮ್ಮನ್ನು ಮಾರ್ಗದರ್ಶನ ಮಾಡಿಕೊಂಡು ಕೈ ಹಿಡಿದು ನಡೆಸಬೇಕು ಅನ್ನುವಂಥ ಒಂದು ಉದಾರತೆಯನ್ನು ತೋರಿಸ್ತಾ ಇರುವಂಥ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ ಎಲ್ಲ ಸದ್ಭಕ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ, ಮುಖ್ಯವಾಗಿ ಈ ಒಂದು ಇಷ್ಟು ವಿಚಾರಗಳನ್ನು ಹೇಳಿದ ಮೇಲೆ ನಮ್ಮ ನಿಲುವೇನು ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಸ್ಪಷ್ಟಪಡಿಸಬೇಕಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಬಸವಕೇಂದ್ರ ಸ್ವಾಮಿಗಳು ಭಾಷಣ ಕೇಳಿದಂಥವರೆಲ್ಲ ಬಹಳ ಜನ ಏನು ಅಂದ್ಕೊಳ್ತಾ ಇದ್ರು, ಕೆಲವರೆಲ್ಲ ಅಂದ್ಬಿಟ್ಟಿದ್ದಾರೆ ಕಮ್ಯುನಿಸ್ಟ್ ಸ್ವಾಮಿಗಳು ಮರ ಇವರು ಅಂತಲೂ ಕೂಡ ಅಂದಿರ್ತಕ್ಕಂಥ ಮಾತುಗಳು ನಮ್ಮ ಕಿವಿ ಮೇಲೆ ಬಿದ್ದಿದ್ದಾವೆ. ಖಂಡಿತವಾಗಿ ನಾವು ಕಮ್ಯುನಿಸ್ಟು ಅಲ್ಲ, ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ. ನಾನು ಸಂಪೂರ್ಣವಾಗಿ ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಒಬ್ಬ ಆಧ್ಯಾತ್ಮ ಜೀವಿ. ಆಧ್ಯಾತ್ಮ ಅನ್ನುವಂಥದ್ದು ಎಡಪಂಥವೂ ಅಲ್ಲ, ಬಲಪಂಥವೂ ಅಲ್ಲ. ಧರ್ಮ ಅನ್ನುವಂಥದ್ದು ಎಡಪಂಥವೂ ಅಲ್ಲ, ಬಲಪಂಥವೂ ಅಲ್ಲ. ಹಾಗೆ ಒಂದು ಧಾರ್ಮಿಕ ಪಥದಲ್ಲಿ ಸಾಕ್ಕೊಳ್ತಾ ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮ ಆತ್ಮಸಾಕ್ಷಿ ಸ್ವರೂಪದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದೇನೆ ಅನ್ನುವಂಥ ಒಂದು ಬಲವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾನು ನಡೀತಾ ಇರ್ತಕ್ಕಂಥವನು. ಹಾಗಾಗಿ ನಮ್ಮನ್ನು ಯಾವ ಪಂಥಕ್ಕೂ ಕೂಡ ನೀವು ಸೀಮಿತಗೊಳಿಸುವಂಥ ಒಂದು ಸಂದರ್ಭಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗಬೇಡ್ರಿ. ಒಂದು ಈ ಭಾರತ ದೇಶ ಅನ್ನುವಂಥದ್ದು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಬಲ್ಲಂಥ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಅಪರೂಪದ ದೇಶ. ಅಂಥ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಈ ದೇಶದ ಪ್ರಜೆಯಾಗಿದ್ದುಕೊಂಡು ಆ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ, ಈ ದೇಶದ ಅಖಂಡತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಈ ಕಷಾಯ ವಸ್ತ್ರಧಾರಿ ಆದಮೇಲೆ ನನಗಿದೆ. ಅದನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನೊಳಗೆ ನಾನು ನಿರಂತರವಾಗಿ ದುಡಿಮೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆಯೇ ನಮ್ಮ RSSನ ಮುಖ್ಯಸ್ಥರು ಮಾತಾಡಿರ್ತಕ್ಕಂಥ ಅವರು ಕೂಡ ಹೇಳಿದರು, ಇದು ಆಧ್ಯಾತ್ಮ ಅನ್ನುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಕೇವಲ ಅದು ಬರೀ ಆತ್ಮ ಕಲ್ಯಾಣಕ್ಕೋಸ್ಕರವಾಗಿರ್ತಕ್ಕಂಥದ್ದಲ್ಲ, ಲೋಕ ಕಲ್ಯಾಣ ಮುಖಿಯಾದಾಗ ಮಾತ್ರ ಆಧ್ಯಾತ್ಮ ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಹೋದ್ರು. ಅದನ್ನೇ ಬಸವ ತತ್ವ ಕೂಡ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಬೇರುಂಡನ ಪಕ್ಷಿಗೆ ದೇಹ ಒಂದು ತಲೆ ಎರಡರ ನಡುವೆ ಕನ್ನಡವ ಕಟ್ಟಿ ಒಂದು ತಲೆಯಲ್ಲಿ ಹಾಲನೆರೆದು ಮತ್ತೊಂದು ತಲೆಯಲ್ಲಿ ವಿಷವನೆರೆದಡೆ ದೇಹ ಒಂದೇ ವಿಷ ಬಿಡುವುದೇ ಅಯ್ಯ. ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದಡೆ ಆನು ಬೆಂದೆ ಕೂಡಲ ಸಂಗಮ ದೇವ ಅಂತ ಹೇಳುತ್ತೆ ನಮ್ಮ ಬಸವ ತತ್ವ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಲಾಂಛನ ನೋಡಿದಿರಿ. 2 ತಲೆಗಳನ್ನು ಹೊಂದಿರತಕ್ಕಂಥ, ಒಂದು ದೇಹವನ್ನು ಹೊಂದಿರತಕ್ಕಂಥ ಹಕ್ಕಿಯನ್ನು ಲಾಂಛನವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಗಂಡು ಬೇರುಂಡ ಅಂತ ಕರೀತಾರೆ. ಆ ಬೇರುಂಡ ಪಕ್ಷಿಗೆ ತಲೆ 2, ಒಂದು ದೇಹ. ಆ 2 ತಲೆಗಳ ನಡುವೆ ಒಂದು ಪರದೆಯನ್ನು ಕಟ್ಟಿ ಒಂದು ತಲೆ ಮೂಲಕವಾಗಿ ಹಾಲು ಕುಡಿಸ್ರಿ, ಮತ್ತೊಂದು ತಲೆ ಮೂಲಕವಾಗಿ ವಿಷ ಕುಡಿಸ್ರಿ, ಆ ಪಕ್ಷಿ ಬದುಕುತ್ತಾ ಅಂತ ಕೇಳ್ತಾರೆ ಬಸವಣ್ಣವರು. ಇಲ್ಲ, ಅರ್ಧ ಹಾಲು ಕುಡಿದಿರೋದ್ರಿಂದ ಅರ್ಧ ಬದುಕುತ್ತೆ, ಅರ್ಧ ವಿಷ ಕುಡಿದ್ರಿಂದ ಅರ್ಧ ಸಾಯುತ್ತೆ ಅನ್ನೋ ಪರಿಸ್ಥಿತಿ ಏನಾದ್ರು ಇರುತ್ತಾ? ಖಂಡಿತವಾಗಿಯೂ ಇಲ್ಲ. ಹಾಲು ಎಷ್ಟೇ ಕುಡಿದಿದ್ರು ಕೂಡ ವಿಷದ ಪ್ರಮಾಣ ಒಂದು ಹನಿ ಅದ್ರ ದೇಹದೊಳಗೆ ಸೇರಿತು ಅಂತ ಹೇಳಿದ್ರೆ ಇಡೀ ಪಕ್ಷಿ ಹೇಗೆ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಮನುಷ್ಯನ ಬದುಕಿಗೆ 2 ಆಯಾಮಗಳಿದ್ದಾವೆ. ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಆಯಾಮ, ಅದು ಆತ್ಮ ಕಲ್ಯಾಣದ ಆಯಾಮ. ಇನ್ನೊಂದು ಸಾಮಾಜಿಕವಾಗಿರ್ತಕ್ಕಂಥ ಆಯಾಮ, ಅದು ಲೋಕ ಕಲ್ಯಾಣದ ಆಯಾಮ. ವೈಯಕ್ತಿಕವಾಗಿ ಆತ್ಮ ಕಲ್ಯಾಣ ಮಾಡಿಕೊಂಡು ಲೋಕ ಕಲ್ಯಾಣ ಉದಾಸೀನ ಮಾಡಿದರೆ ಹಾಳಾಗ್ತಕ್ಕಂಥದ್ದು ಲೋಕ ಮತ್ತು ವ್ಯಕ್ತಿ ಇಬ್ಬರು ಕೂಡ. ಅದೇ ರೀತಿಯಲ್ಲಿ ಲೋಕ ಕಲ್ಯಾಣ ಮಾಡ್ತೀನಿ ಅಂತೇಳಿ ಆತ್ಮ ಕಲ್ಯಾಣವನ್ನು ಮರ್ತ ಅಂತ ಹೇಳಿದ್ರೆ ಅವಾಗಲೂ ಕೂಡ ಲೋಕ ಮತ್ತು ವ್ಯಕ್ತಿ ಎರಡೂ ಹಾಳಾಗ್ತಾರೆ. ಹಾಗಾಗಿ ಎರಡನ್ನೂ ಕೂಡ ಸಮನ್ವಯಗೊಳಿಸಿಕೊಂಡು ಹೋಗ್ತಕ್ಕಂಥದ್ದೇ ವ್ಯಕ್ತಿಯ ಮತ್ತು ಸಮಾಜದ ಅಭ್ಯುದಯಕ್ಕೆ ಬಹಳ ದೊಡ್ಡ ದಾರಿ ಆಗಬಲ್ಲದು ಅನ್ನುವಂಥದ್ದನ್ನು ನಮಗೆ ಬಸವತತ್ವ ಹೇಳ್ಕೊಡ್ತಾ ಇದೆ. ಆ ಮಾರ್ಗದಲ್ಲಿ ನಡೆಯುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಮಾರ್ಗದರ್ಶನ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು, ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಕೊಡ್ಬೋದಾದಂಥ ಒಂದೇ ಒಂದು ಭರವಸೆ ಏನಪ್ಪ ಅಂತ ಹೇಳಿದ್ರೆ, ಅಕ್ಕ ಮಹಾದೇವಿ ಅನುಭವ ಮಂಟಪದಿಂದ ಕದಳಿ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಶರಣರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಕದಳಿಗೆ ಆ ತಾಯಿ ನಡೆದ್ಲು, ಅದೇ ರೀತಿಯಾಗಿರ್ತಕ್ಕಂಥ ಭರವಸೆಯನ್ನು ಅಷ್ಟೇ ನಾನು ಈ ಸಂದರ್ಭದಲ್ಲಿ ಕೊಡ್ಬೋದು. ಆ ಭರವಸೆಯನ್ನು ಈಡೇರಿಸುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲ ಪರಮ ಪೂಜ್ಯರು ನನಗೆ ತುಂಬಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಆ ಒಂದು ಭರವಸೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಂಡೆಗೆ
ಹೂವತ ಏನಲ್ಲದೆ ಹುಲ್ಲತಾರೇನು ಅನ್ನುವಂಥದ್ದು. ನಿಮ್ಮೆಲ್ಲರ ತಲೆಗೆ ಹೂ ತರುವಂಥ ಕೆಲಸ ಮಾಡ್ತೀನಿ ಹೊರತು ಹುಲ್ ತರುವಂಥ ಧೂಳು ತರುವಂಥ ಕೆಲಸವನ್ನ, ಅವಮಾನ ಮಾಡುವಂಥ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥ ಒಂದು ಸಂಗತಿಯನ್ನ ನಿಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಮುಂದೆ ಪ್ರತಿಜ್ಞೆಗೈದು ಪೂಜ್ಯರೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಜಾಗ ಬಸವನೆಲೆಯ ಹೆಸರಿನಲ್ಲಿ ನಮಗೆ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು. ನಾವು ಯಾವ್ಯಾವುದೋ ಕೆಲವು ಕಾರಣಗಳಿಂದ ಹೊರಗಡೆ ಒಂದು ಜಾಗವನ್ನು ನೋಡಬೇಕು, ಸ್ವಲ್ಪ ಕಾರ್ಯಚಟುವಟಿಕೆಗಳ ವಿಸ್ತಾರ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಜಾಗ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ರಾಘವೇಂದ್ರ ಅವರು ನಮ್ಮನ್ನು ಅವ್ರ ಮನೆಗೆ ಕರೆಸಿಕೊಂಡು, ಬುದ್ಧಿ ಇದೊಂದು ಜಾಗ ಇದೆ, ತುಂಬ ಅನುಕೂಲ ಆಗುತ್ತೆ, ಓಡಾಡುವಂಥ ಜನಗಳಿಗೆ, ಬಂದು ಹೋಗಿ ಮಾಡುವಂಥ ಜನಗಳಿಗೆ ಸಂವಹನಕ್ಕೂ ಕೂಡ ಬಹಳ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಒಂದು ಜಾಗ ಇದೆ ಬುದ್ಧಿ, ತಾವು ಅದನ್ನ ನೀವು ಬಯಸೋದಾದ್ರೆ ಸರ್ಕಾರದಿಂದ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ರಾಘವೇಂದ್ರ ಅವರು ಅದನ್ನು ನಮಗೆ ಗಮನಕ್ಕೆ ತಗೊಂಡು ಬಂದರು. ರುದ್ರೇಗೌಡರ ಜೊತೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ ನಂತರದಲ್ಲಿ ಅದು ಸೂಕ್ತವಾಗಿರ್ತಕ್ಕಂಥ ಜಾಗ ಅಂತ ತೀರ್ಮಾನ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಯಾವುದೇ ತೊಡಕುಗಳು ಉಂಟಾಗಲಾರದಿರುವ ಹಾಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಈ ಜಾಗವನ್ನು ಮಂಜೂರನ್ನು ಮಾಡಿಕೊಟ್ಟು ಈ ಜಾಗದ ಮೂಲಕವಾಗಿ ನಾವು ಮುಂದೆ ಮಾಡುವಂಥ ಎಲ್ಲ ಕೆಲಸಗಳಿಗೂ ಕೂಡ ಒಂದು ದೊಡ್ಡ ಅಸ್ಥಿಭಾರವನ್ನು ಹಾಕಿಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬಕ್ಕೆ ಮತ್ತು ಅವರ ಸರ್ಕಾರಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಜಾಗಕ್ಕಿದ್ದಂಥ ತಾಂತ್ರಿಕ ತೊಡಕುಗಳನ್ನು ನಿವಾರಣೆ ಮಾಡೋದಕ್ಕೆ ಸಾಕಷ್ಟು ಜನ ಶ್ರಮ ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರುದ್ರೇಗೌಡರು, ರಾಘವೇಂದ್ರ ಅವರು, ಸಂಗಮೇಶ್ ಅವರು, ನಮ್ಮ ಶಿವಮೊಗ್ಗದ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರು, ಹೀಗೆ ಹಲವಾರು ಜನ ನಮ್ಮ ಇವರು ನಮ್ಮ ವಿಜಯ್ ಕುಮಾರ್ ಅವರು ಸರ್ಜಿ, ನಾವು ವಿಶೇಷವಾಗಿ ನಮ್ಮ ಧನಂಜಯ ಸರ್ಜಿ ಅವರು, ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಧನಂಜಯ ಸರ್ಜಿ ಅವರು, ಹೀಗೆ ಹಲವಾರು ಜನ ಸಾಕಷ್ಟು ರೀತಿಯಲ್ಲಿ ಶ್ರಮವನ್ನು ಹಾಕಿ ಇದಕ್ಕಿದ್ದಂಥ ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇಲ್ಲಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಗರದಿಂದ, ಎರಡೂ ನಗರಗಳಿಂದಲೂ ಕೂಡ 16 ಕಿಲೋಮೀಟರ್ ದೂರ ಇರತಕ್ಕಂಥ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮ ಮಾಡಿದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದ್ರ ಮೂಲಕವಾಗಿ ನಮ್ಮ ಸ್ವಾಮಿಗಳು ಏನೋ ವಿಶೇಷ ಸಂಭವಿಸಿದೆ ಇವತ್ತು ಅನ್ನೋದನ್ನ ನೀವೆಲ್ಲರೂ ಕೂಡ ಸಂಭ್ರಮಿಸಿ, ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅನ್ನುವಂಥ ಒಂದು ಬಾಂಧವ್ಯವನ್ನು ಮತ್ತೆ ಗಟ್ಟಿ ಮಾಡಿದಿರಿ, ನಮಗೆ ಹೊಸ ಭರವಸೆಗಳನ್ನು ಮೂಡಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಪೂಜ್ಯರ ಆಶೀರ್ವಾದವನ್ನು ಬೇಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು.